ಏನು ಮಾಡ್ಬಿಡೋಣ, ಈ ಕಡೆ ಬಂದ್ಬಿಡೋಣ. ಸೊ ಕಿಚನ್ ಏರಿಯಾ. ಎಸ್ ಸರ್. ಸೊ ಇಲ್ಲಿ ಒಂದು ಜಸ್ಟ್ ಡೈನಿಂಗ್ ಸ್ಪೇಸ್ ಸರ್. ಸೊ ಕಿಚನ್ ಹೋಗಕ್ಕೆ ಮುಂಚೆ ಒಂದು ಡೈನಿಂಗ್ ಸ್ಪೇಸು 4 ಸೀಟರ್ದು ತುಂಬ ಚೆನ್ನಾಗಿ ಕ್ಯೂಟ್ ಆಗಿ ಬರುತ್ತೆ ಇಲ್ಲಿ. ಅಂಡ್ ಕಮಿಂಗ್ ಇನ್ಸೈಡ್ ಬಂದಾಗ ಕಿಚನ್ ಸರ್. ಸೊ ಟೋಟಲಿ ಇವ್ರದ್ದು ಅಕ್ರಿಲಿಕ್ ಕಿಚನ್ ಹೋಗಿದ್ದೀವಿ. ಗಿವನ್ ದಟ್ ಗ್ರೇ ಶೇಡ್ ಸರ್, ಟೋಟಲಿ ಗ್ರೇ ಶೇಡು. ಸೊ ಆ ಥರ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಎಲ್ ಶೇಪ್ ಅಲ್ವಾ? ಎಲ್ ಶೇಪ್ ಸರ್. ಎಲ್ ಶೇಪ್ ಕಿಚನ್ ಬರುತ್ತೆ. ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ದೀವಿ ಸರ್. ಓಕೆ. ಬ್ರೇಕ್ಫಾಸ್ಟ್ ಕೌಂಟರ್ again ಇಲ್ಲಿಗೆ ಬಂದಾಗ ಒಂದು ಸೆಮಿ ಟಾಲ್ ಯೂನಿಟ್. ಸೊ ಇಲ್ಲಿ ಸಪರೇಟ್ ಕ್ರಾಕರಿ ಬರ್ತಿರಲಿಲ್ಲ. ಸೊ ಇದನ್ನ ನಾವು ಕ್ರಾಕರಿ ಥರನೇ ಯೂಸ್ ಮಾಡ್ಕೊಬೋದು ಸರ್. ಸೊ ಇನ್ಸೈಡ್ ಏನು ಬರ್ತೀನಿ ಪೋರ್ಸಿನ್ ಐಟಮ್ಸ್ ಆಗಿರ್ಬೋದು ಅಥವಾ ಗ್ಲಾಸ್ ವೇರ್ಸು, ಕ್ರಾಕರಿ ವೇರ್ಸು ಪ್ರತಿಯೊಂದು ನೀವು ಇಲ್ಲಿ ಹಾಕೊಬೋದು ಸರ್. ಎಸ್ ಸರ್, ವೆರಿ. ಸೊ ಅಗೇನ್ ಇನ್ಸೈಡ್ ನಿಮಗೆ ಕಲರ್ ಲ್ಯಾಮಿನೇಟೇ ಬರುತ್ತೆ. ಸೊ ಆ ಥರ ಕಾನ್ಸೆಪ್ಟ್ ರನ್ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಹಿಯರ್ ಇಲ್ಲಿಗೆ ಬಂದಾಗ ನಿಮಗೆ ಆರೋಗ್ಯ ಕೊಟ್ಟಿದ್ದೀವಿ ಸರ್. ಸೊ ಅಗೇನ್ ಇದಕ್ಕೆ ನಿಮಗೆ ಹ್ಯಾಂಡಲ್ಸ್ ಯಾವುದೂ ಇಲ್ಲ. ಈ ಥರ ಹೆಂಗೆ ಪ್ಲಾನ್ ಮಾಡಿದ್ದೀವಿ ಅಂದರೆ ಇದೇನು ಶಟರ್ ಬರುತ್ತೆ ಇಲ್ಲಿ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಡ್ತೀವಿ ಸರ್. ಸೊ ಫ್ರಮ್ ಈ ಎಲೆಕ್ಷನ್ ಕಾಣುತ್ತೆ ನೋಡಿ. ಸೊ ಕ್ಯಾಬಿನೆಟ್ ಅಷ್ಟಿರುತ್ತೆ, ಬಟ್ ಶಟರ್ನ ಇನ್ನೊಂದು ಸ್ವಲ್ಪ ನಾವು ಕೆಳಗಿಂದ ಡ್ರಾಪ್ ಮಾಡ್ಕೊಂಡಿರ್ತೀವಿ. ಸೊ ಇದನ್ನೇ ಇಟ್ಕೊಂಡು ಕಸ್ಟಮರ್ಸ್ ಇಂದ ಯೂಸ್ ಮಾಡ್ಕೊಂಡು. ವೆರಿ ನೈಸ್. ಓಕೆ. ಸೊ ಇದ್ರ ಬಗ್ಗೆ ಒಂಚೂರು ಹೇಳಿ. ಇಲ್ಲಿ ಏನೇನು ಹಾಕಿದ್ದೀರಾ? ಎಲ್ಲ ಸೇಮ್ ಅದೇ ಅಲ್ವಾ? ಟೋಟಲ್ ಅಕ್ರಿಲಿಕ್ ಸರ್. ಎಂಟೈರ್ ಕಿಚನ್ ಫುಲ್ ಅಕ್ರಿಲಿಕ್ ಹೋಗಿದೆ ಸರ್. ಓಕೆ. ಸೊ ಇದು ಕ್ಲೌಡ್ಸ್ ತಗೊಂಡಿದ್ದೀರಾ? ಹೌದು ಸರ್, ಕ್ವಾಡ್ಸ್ ಹೋಗಿದ್ದಾರೆ ಸರ್. ಓಕೆ. 40 mm ಫಿನಿಶಿಂಗ್ ಕೊಟ್ಟಿರೋ. ಎಕ್ಸಾಕ್ಟ್ಲಿ. ಓಕೆ. ಇನ್ನು ಇಲ್ಲಿ ಕೌಂಟರ್ ಟಾಪ್ ಅಂತ ಬಂದ್ರೆ ಇದನ್ನು ಫುಲ್ ಕ್ವಾಡ್ಸ್ ರನ್ ಮಾಡ್ಕೊಂಡಿದ್ದಾರೆ ಸರ್. ಫುಲ್ ಏಜಿಯಲ್ ಕ್ವಾಡ್ಸ್ ರನ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಯೂನಿಟ್ ಅಲ್ಲಿ ನಾವು ಸಿಂಕ್ ಅಗೇನ್ ಕೊಟ್ಟಿದ್ದೀವಿ. ಸೊ ಅಗೇನ್ ಇದು ನಾವು ಏನು ಇದು ಬರಬಾರ್ದು ಅಂತ ಹೇಳಿ ನಾವಿಲ್ಲಿ SS ಟ್ರ್ಯಾಪ್ ಕೊಟ್ಟಿರ್ತೀವಿ. ಸೊ ಏರ್ ಇನ್ ಏರ್ ಔಟ್ ಪಾಸ್ ಆಗೋಕ್ಕೂ ಕರೆಕ್ಟ್ ಆಗಿರುತ್ತೆ ಸರ್. ಅಲ್ಲಿ ಗ್ರೇ ಕಲರ್ ಅಲ್ವಾ ಸರ್? ಗ್ರೇ ಕಲರ್ ಸರ್. ಗ್ರೇ ಕಲರ್ಗೆ ಹೋಗಿದ್ದೀವಿ. ಇಲ್ಲಿಗೆ ಬಂದಾಗ ಸರ್ ಅಗೇನ್ 2 ಟ್ಯಾಂಡಮ್ಸ್ ಅನ್ನು ಮಾಡಿದ್ದೀವಿ. ಇದು ಗೋಲಾ ಪ್ರೊಫೈಲ್ ಹಾಕಿದ್ದೀರಾ? ಗೋಲಾ ಪ್ರೊಫೈಲ್ ಸರ್. ಗೋಲಾ ಪ್ರೊಫೈಲ್, ಇದನ್ನ ಗೋಲಾ ಪ್ರೊಫೈಲ್ ಅಂತ ಕರೀತಾರೆ. ಓಕೆ. ಸೊ ಹ್ಯಾಂಡಲ್ಲೆಸ್ ಕಿಚನ್ ಫುಲ್ ಗೋಲಾ ಪ್ರೊಫೈಲ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಇದೆರಡು ದೊಡ್ಡದಲ್ವಾ ಸರ್? ದೊಡ್ಡ ಸರ್. ಸೊ ಈ ಥರ ವೆಯ್ಟ್ ಐಟಮ್ಸ್ ಪ್ರತಿಯೊಂದನ್ನು ಇಲ್ಲಿ ಇಟ್ಬೋದು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಬಿ ಟೋಟಲಿ ಸಾಫ್ಟ್ ಕ್ಲೋಸ್ ಸರ್. ಆ್ಯಂಡ್ ಹಾಪ್ ಬರ್ತಿದೆ. ಸೊ ಆಸ್ ಯೂಶುವಲ್ ಹಾಪ್ ಕಡೆ ನಾವು ಕಟ್ಲರಿ ಬ್ಯಾಸ್ಕೆಟ್ಸ್ ಎಲ್ಲ ಕೊಟ್ಟಿರ್ತೀವಿ. ಸೇಮ್ ಅದನ್ನೇ ಇಲ್ಲೂ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಈ ಥರ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಆರ್ಗನೈಸರ್ ಮಾಡೋ ಕಡೆ ಇರುತ್ತೆ. ಆ್ಯಂಡ್ ಎವ್ರಿಥಿಂಗ್ ವುಡ್ ಬಿ ಹ್ಯಾಂಡಲ್ಲೆಸ್ ಸರ್. ಹ್ಯಾಂಡಲ್ಲೆಸ್. ಪ್ರತಿಯೊಂದು ಹ್ಯಾಂಡಲ್ಲೆಸ್ ಇರುತ್ತೆ ನಿಮಗೆ. ಓಕೆ. ಓಕೆ. ಆ್ಯಂಡ್ ಅಗೇನ್ ಈಸಿ ಆಕ್ಸೆಸ್ ಆಫ್ ನೀವು ಆಯಿಲ್ಸ್ ಅಥವಾ ಸಾಸ್ ಬಾಟಲ್ಸ್ ಅಲ್ಲಿ ಪ್ಲಾನ್ ಮಾಡಿ ಹಿಲ್ಲಿಗೆ ತಂದು ಕೊಟ್ಟಿದ್ದೀವಿ ಸರ್. ಇದು ಟ್ಯಾಂಡಮ್ ತೊಗೊಂಡಿದ್ದೀರಾ? ಹಾಂ, ಇದೊಂದು ಹೊಸ ಥರ ಆಯಿಲ್ ಪುಲ್ ಬಂದಿದೆ ಸರ್. ತುಂಬ ಕಡೆ SS ಹೋಗ್ತಿದ್ವಿ, ಬಟ್ ಇಲ್ಲಿ SS ಹೋಗಿರಲಿಲ್ಲ ನಾವು. ಈ ಥರ ಫೈಬರ್ ಮೇಡ್ ಇದು ಗ್ಲಾಸ್ಗೆ ಹೋಗಿದ್ದೀವಿ. ಸೊ ಇದು ಹೊಸದಾಗಿ ಮಾರ್ಕೆಟ್ ಬಂದಿದೆ. ಸೊ ಎನಿ ಕಸ್ಟಮರ್ಸ್ ಹೂ ನೀಡ್ಸ್ ಇಟ್ ಅಗೇನ್ ಇದು ನಮ್ಮ ಹತ್ರ ತಗೋಬಹುದಲ್ವಾ? ಓಕೆ. ಕಾರ್ನರ್ ಬಂದಾಗ ಸರ್ ಏನು ಮಾಡ್ಕೊಂಡಿದ್ದೀವಿ, ಇಲ್ಲಿ ಬ್ಲೈಂಡ್ ಯೂನಿಟ್ ಹೋಗಿದ್ದೀವಿ. ಸೊ ಯಾವ್ದಾದ್ರು ಒಂದು ರೇರ್ ಆಗಿ ಯೂಸ್ ಮಾಡುವಂಥ ಐಟಮ್ಸ್, ಯುಟೆನ್ಸಿಲ್ಸ್ ಅದೆಲ್ಲ ಇತ್ತಂದ್ರೆ ಪ್ಲೇಸ್ ಮಾಡ್ಕೊಬೋದು. ಸೊ ಅದು ಅವ್ರಿಗೆ ಕ್ಲೀನಿಗೆ ಬರುತ್ತೆ ಅಲ್ಲಿಗೆ. ಓಕೆ. ಈ ಕಡೆ ಬಂದರೆ ಇಲ್ಲಿ ಬಂದಾಗ ಅಗೇನ್ 2 ಶಟರ್ ಯೂನಿಟ್ ಸರ್. ಸೊ ಇಲ್ಲಿ ಅಗೇನ್ ಒಂದು ಶೆಲ್ಫ್ ಕೊಟ್ಟಿರ್ತೀವಿ. ಇಫ್ ಇನ್ ಕೇಸ್ ಕಸ್ಟಮರ್ ಬೇಕಾದ್ರೆ ಶೆಲ್ಫ್ ಹಾಕೊಬೋದು ಅಥವಾ ತೆಗಿಬೋದು. ಸೊ ತೆಗೆದಾಗ ಈ ಥರ ಅಕ್ಕಿ ಡಬ್ಬ ಆಗಿರ್ಬೋದು, ಅದನ್ನು ನಾವು ಕ್ಲೀನ್ ಹಾಕೊಳ್ಳೋಕೆ ಕರೆಕ್ಟಾಗಿ ಬರುತ್ತೆ. ದೊಡ್ಡ ಇಟ್ಕೊಳ್ಳೋದಕ್ಕೆ ಈಸಿಲಿ ಬರುತ್ತೆ. ಇದ್ರ ಮೇಲ್ಗಡೆನೆ ಶಟರ್ಸ್? ಎಸ್ ಸರ್. ಇಲ್ಲಿ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಸೊ ನೀವು ನೋಡ್ಬೋದು ಸರ್, ಟೋಟಲ್ ರೋಲಿಂಗ್ ಶಟರ್. ಏನಕ್ಕೆ ನೀವು ವೆಯ್ಟ್ ಗ್ರೈಂಡರ್ಸ್ ಇರ್ಬೋದು ಅಥವಾ ನೀವು ಮಿಕ್ಸರ್ಸ್ ಇರ್ಬೋದು, ಅದೆಲ್ಲ ಆರ್ಗನೈಸ್ ಮಾಡ್ಕೊಬೋದು. ಓಕೆ. ಓಕೆ. ತುಂಬ ಕಸ್ಟಮರ್ಸ್ ಇದು ಡೌಟ್ ಇರುತ್ತೆ ಸರ್. ನಾವೇನಾದ್ರು ಇವಾಗ ಮಿಕ್ಸಿನ ಓಡ್ ಹಾಕೊಂಡ್ರೆ ನಾವು ಆಚೆ ತೊಗೊಂಡು ಯೂಸ್ ಮಾಡಬೇಕಂತ. ಸೊ ಅದು ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಾವೇನು ಮಾಡ್ತೀವಿ, ಡ್ಯೂರಿಂಗ್ ದಿ ಸಿವಿಲ್ ವರ್ಕ್ ಎಲ್ಲ ಇದ್ರ ಎಲೆಕ್ಟ್ರಿಕಲ್ ಪಾಯಿಂಟ್ ಮಾರ್ಕಿಂಗ್ ಕೊಟ್ಟಿರ್ತೀವಿ. ಅಲ್ಲೇ ಹಾಕ್ಬಿಡ್ತೀವಿ. ಸೊ ಇದಕ್ಕೆ ಸಾಕೆಟ್ ಮಾತ್ರ ಇರುತ್ತೆ, ಕಂಟ್ರೋಲ್ ಆಚೆ ಕೊಟ್ಟಿರ್ತೀವಿ. ಸೊ ಸ್ವಿಚ್ ಅಲ್ಲಿ ಇರುತ್ತೆ, ನೀವು ಆನ್ ಅಂಡ್ ಆಫ್ ಅಲ್ಲೇ ಮಾಡ್ಕೊಬೋದು, ಯೂಸ್ ಮಾಡ್ಕೊಬೋದು. ಇಲ್ಲಿ ಸೊ ಇದೇ ಸರ್ ಬೆನಿಫಿಟ್ಸ್. ನೀವು ಸಿವಿಲ್ ಟೈಮಲ್ಲಿ ನಮ್ಮ ಇಂಟೀರಿಯರ್ ಅಪ್ರೋಚ್ ಆದ್ರೆ ಈ ತರ ಬೆನಿಫಿಟ್ ಸಿಗುತ್ತೆ. ಮೇಲ್ಗಡೆ ಒಂದು 2 ಶೆಲ್ಫ್. ಇಲ್ಲಿ ಬಂದ ಟಾಪ್ ಲಿಫ್ಟ್ ಸರ್. ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ. ಹಾಗೆ ಈ ಟಾಪ್ ಲಿಫ್ಟ್ ಏನು ಹೈಡ್ರಾಲಿಕ್ ಬರುತ್ತೆ, ಇದು ಬಂದು ಎತ್ಕೋದಿರುತ್ತೆ ಸರ್. ಇದು ಇಂಟರ್ನಲ್ ಫುಲ್ ನಿಮಗೆ ಬಂದು ನಾವು ಸಾಲಿಡ್ ಕ್ಲಾಸ್ ಅಲ್ಲೇ ಕೊಟ್ಟಿರ್ತೀವಿ. ನೋಡಕ್ ಒಳ್ಳೆ ಪ್ಲೆಸೆಂಟ್ ಲುಕ್ ಇರುತ್ತೆ. ಅಂಡ್ ಆರ್ಗನೈಸ್ ಮಾಡ್ಕೊಳ್ಳಿ ತುಂಬಾ ಕರೆಕ್ಟ್ ಆಗಿರುತ್ತೆ ಸರ್. ವೆರಿ ನೈಸ್ ಆಗಿರುತ್ತೆ. ಓಕೆ. ಸೊ ವುಡನ್ ಒಳಗಡೆ ಇಂಟೀರಿಯರ್ ಟೋಟಲ್ ವುಡನ್ ಆಗಿ ಸರ್. ಅಂಡ್ ಇಲ್ಲಿ ಫುಲ್ ಸ್ಪೈಸ್ ರ್ಯಾಕ್ ಸರ್. ಎಲ್ ಶೇಪ್ ಅಲ್ಲಿ ಫುಲ್ ಸ್ಪೈಸ್ ರ್ಯಾಕ್ ರನ್ ಮಾಡಿದೀವಿ. ಸೊ ನೀವು ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ಏನಾದ್ರು ತಗೊಂಡು ಯೂಸ್ ಮಾಡ್ಬೇಕಾದ್ರೆ ಒಗ್ಗರಣೆಗೆ ಹಾಕೋದೆಲ್ಲ ಕರೆಕ್ಟ್ ಯೂಸ್ ಹ್ಯಾಂಡಿ ಆಗಿರುತ್ತೆ ಸರ್. ಓಕೆ. ಅಂಡ್ ಕಮಿಂಗ್ ಆಗಿ ಇಲ್ಲಿಗೆ ಬಂದು ನಾವು ಕಾರ್ನರ್ ಯೂನಿಟ್ಗೆ ಹೋಗಿದ್ದೀವಿ ಸರ್. ಓಕೆ. ಸೊ ಕಾರ್ನರ್ ಯೂನಿಟ್ಸ್ ಬಂದಾಗ ಈ ಥರ 90 ಡಿಗ್ರಿ ಇಂಚಸ್ ಯೂಸ್ ಮಾಡ್ತೀವಿ. ಸೊ ದಟ್ ಏನಾಗುತ್ತೆ, ನಿಮಗೆ 90 ಡಿಗ್ರಿ ನಿಂತ್ಕೊಳ್ಳಲ್ಲ ಶಟರು, ಫುಲ್ ಓಪನ್ ಆಗುತ್ತೆ, ಆಕ್ಸೆಸ್ ಮಾಡೋಕ್ಕೂ ಈಸಿ ಇರುತ್ತೆ ಸರ್. ಕಮಿಂಗ್ ಟು ಲಾಫ್ಟ್ ಬಂದಾಗ ಟೋಟಲ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಈ ಎಲ್ ಶೇಪ್ ಫುಲ್ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ಕೊಂಡಿದ್ವಿ, ಆಸ್ ವೆಲ್ as ಇಲ್ಲಿ ಯೂಸ್ ಮಾಡ್ಕೊಂಡಿದ್ವಿ. ಸೊ ಸ್ಟೋರೇಜ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ಕೊಂಡು ಟೋಟಲ್ ಆಗಿ ನಾವು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ವಿ. ಸೊ ಎನಿಥಿಂಗ್ ಕ್ಯಾನ್ ಬಿ ಯೂಸ್ ಪ್ರಾಪರ್ಲಿ ಓವರ್ ಹಿಯರ್. ಓಕೆ. ಈ ಕಡೆ ಬಂದ್ರೆ ಇದೊಂದು ಎಸ್ ಸರ್. ಇಲ್ಲಿ ಪ್ಯಾಂಟ್ರಿ ಒಂದು ಕೊಟ್ಟಿವಿ ಸರ್. ಟಾಯ್ಲೆಟ್ ಹೋಗ್ಲಿಲ್ಲ, ಪ್ಯಾಂಟ್ರಿಗೆ ಹೋದ್ರು ಮ್ಯಾಮ್. ಹಾಗೆ ಇದು ನಮ್ಮ ತುಂಬಾ ಇದ್ರಲ್ಲಿ ನೀವು ನೋಡೋರು ಬಂದು 4 ಟೈಮ್ ಅಂತ ನೋಡಿದ್ರೆ ಪ್ಯಾಂಟ್ರಿ ಅಂದ್ರೆ 1.5 ಅಡಿ ಇದು ಸರ್. ಇಲ್ಲಿ ಯೂಸ್ ಮಾಡಿದ್ರೆ 2 ಅಡಿ ಇದು. 2 ಅಡಿ ಇದು. ಓಕೆ. ಸೊ ಇನ್ನೂ ಯೂಸ್ ಆಗಿ ಬರುತ್ತೆ. ನಂಬರ್ ಆಫ್ ಜಾಸ್ತಿ ಇತ್ತು ಅಂದ್ರೆ ಆಲ್ಸೋ ಕಸ್ಟಮರ್ಸ್ ಕ್ಯಾನ್ ಗೋ ಫಾರ್ 2 feet ಹೋಗ್ಬೋದು ಸರ್. ಆಮೇಲೆ ಇದು ವಿಡ್ತ್ ಕೂಡ ತುಂಬಾ ದೊಡ್ಡದು ಬಂದಿದೆ ಅಲ್ವಾ ಸರ್? ಹೌದು ಸರ್. ಈ ಬಾಸ್ಕೆಟ್ಸ್ ನೋಡಿ ಇಷ್ಟು ದೊಡ್ಡದಾಗಿದೆ. ಯಾಕಂದ್ರೆ ಅದು 1.5 ಅಡಿ ಬಂದಾಗ ನಿಮ್ಗೆ ಸ್ವಲ್ಪ ಚಿಕ್ಕದಿರುತ್ತೆ. 2 ಅಡಿ ಇದ್ದಾಗ ನಿಮ್ಗೆ ವಿಡ್ತ್ ಆಗಿರ್ಬೋದು, ಡೆಪ್ತ್ ಅಲ್ಲಿ ಆಗಿರ್ಬೋದು, ಸ್ವಲ್ಪ ಜಾಸ್ತಿನೇ ಬರುತ್ತೆ. ಅಂಡ್ ಇಲ್ಲಿಗೆ ಒಂದು ಟಾಯ್ಲೆಟ್ ತಗೊಂಡಿವಿ ಸರ್. ಸೊ ಬಾಟಮ್ ಅಲ್ಲಿ 2 PC ಹೋಗಿದ್ದೀವಿ. ಸೊ ಇವಾಗ ನಾವು ಆಲ್ಮೋಸ್ಟ್ ವುಡನ್ ವಿಕರ್ ಬಾಸ್ಕೆಟ್ ಸ್ಟಾಪ್ ಮಾಡಿದ್ವಿ ಸರ್. ವಿಕರ್ ಬಾಸ್ಕೆಟ್ಸ್ ಮೂವ್ ಮಾಡ್ತೇವೆ. ಯಾಕಂದ್ರೆ ಇದು ನೀವು ಹಾಗೆ ನೀವು ಇದು ಫುಲ್ ರಿಮೂವ್ ಮಾಡಿ ಎಲ್ಲ ತೆಗೆದು ವಾಶ್ ಮಾಡಬಹುದು. ಮಾಯ್ಚರ್ ಕಂಟೆಂಟ್ ಬರಲ್ಲ, ಏನೂ ಆಗಲ್ಲ, ಫಂಗಸ್ ಹಿಡಿಯಲ್ಲ. ಸೊ ಅದಕ್ಕೋಸ್ಕರ ವುಡ್ ನಿಲ್ಸಿ ನಾವು PVC ಗೆ ಹೋಗ್ತಾ ಇದ್ದೀವಿ. ವೆರಿ ನೈಸ್. ಅಂಡ್ ದೆನ್ ಅಗೇನ್ ಇಲ್ಲಿಗೆ ಬಂದಾಗ ಸರ್ ಒಂದು ಮೇಡೆ ಕೊಟ್ಟಿರ್ತೀವಿ. ಸೊ ಅಗೇನ್ ಇಲ್ಲಿಗೆ ಒಂದು ಶೆಲ್ಫ್ ಹಾಕಬಹುದು. ಸೊ ಆ ಥರ ನಾವು ಯೂಸ್ ಮಾಡ್ಕೊಬಹುದು. ಅಗೇನ್ ಇಲ್ಲಿಗೆ ಬಂದಾಗ ಇದು ಪ್ರೊಫೈಲ್ ಹ್ಯಾಂಡ್ಗೆ ಹೋಗಿದ್ದೀವಿ ಸರ್. ಓಕೆ. 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 ಇಲ್ಲಿ ಓವನ್ಸ್ ಎಲ್ಲ ಇಲ್ಲೇ ಇಂಟಿಗ್ರೇಟ್ ಮಾಡಬಹುದು. ಇಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ಅದಕ್ಕೆ ಸ್ಪೇಸ್ ಬಿಟ್ಟಿದ್ದೀವಿ ಸರ್ ಇಲ್ಲಿ. ಸೊ ಓವನ್ಸ್ ಯೂಸ್ ಮಾಡ್ಕೊಬಹುದು. ಇಲ್ಲಿ ಫ್ರಿಡ್ಜ್ ಯೂನಿಟ್, ಡಬಲ್ ಡೋರ್ ಫ್ರಿಡ್ಜ್.
ಇದನ್ನು ಮುಂಚಿತವಾಗಲೇ ನಾವು ಕರೆಕ್ಟಾಗಿ ಸ್ಪೇಸ್ ಬಿಟ್ಟಿರ್ತೀವಿ, ಸ್ಪೇಸ್ ಬಿಟ್ಮೇಲೆ ಇದು ಪ್ಲಾನ್ ಮಾಡ್ಕೊತೀವಿ. ಕರೆಕ್ಟ್. ಸೊ ಅದಕ್ಕೆ ಸರ್ ಸಿವಿಲ್ ಟೈಮಲ್ಲಿ ಬಂದಾಗ ಈಚ್ ಆ್ಯಂಡ್ ಎವ್ರಿ ಸ್ಪೇಸ್ ಪ್ಲಾನಿಂಗ್, ಎಲೆಕ್ಟ್ರಿಕಲ್ ಇನ್ಪುಟ್ಸು ಪ್ರತಿಯೊಂದು ಬರುತ್ತೆ ಸರ್. ಸೊ ಇಲ್ಲಿ ಅಗೇನ್ ಇನ್ನೊಂದು ರೂಮ್ ಹೋಗಿದ್ದೀವಿ ಸರ್. ಇದು ಬಂದು ಸ್ವಲ್ಪ ನಿಮಗೆ ಈ ಕಂಟೆಂಪ್ರರಿ ಬರುತ್ತೆ, ಹಳೇದು ಪ್ಲಸ್ ಹೊಸದು ಎರಡನ್ನೂ ಮಿಕ್ಸ್ ಮ್ಯಾಚ್ ಮಾಡಿದ್ದೀವಿ. ಸೊ ನೀವು ಇಲ್ಲಿಂದ ವ್ಯೂ ನೋಡ್ಬೋದು ಸರ್. ಇಲ್ಲಿ ನಿಂತ್ಕೊಂಡು ನಾವು ವ್ಯೂ ನೋಡಿದಾಗ ಕಾಟ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ವಾಲ್ ಪೇಪರ್ ಇನ್ಕ್ಲೂಡ್ ಮಾಡಿದ್ದೀವಿ, ರಾಯಲ್ ಫಿನಿಶ್ ಅಲ್ವಾ? ಫುಲ್ ರಾಯಲ್ ಸರ್ ಇದು. ಓಕೆ. ಸೊ ಹಿಂಭಾಗ ಫುಲ್ ಹೆಡ್ ಬೋರ್ಡ್ ನಾವು POP ರನ್ ಮಾಡಿ ಈ ತರ ಗ್ರೂಪ್ ಪ್ಯಾಟರ್ನ್ ತೊಗೊಂಡಿದ್ದೀವಿ ಸರ್. ಅದನ್ನ ಈ ವಾಲ್ ಪೇಪರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಎಸ್ ಸರ್, ಫುಲ್ ಗ್ಲಿಟರ್ಸ್ ಬರುತ್ತೆ, ಫೀಲ್ ಮಾಡಬಹುದು. ಎಕ್ಸಾಕ್ಟ್ಲಿ ಸರ್. ಸೊ ಅದೊಂದು ಟೆಕ್ಸ್ಚರಲ್ ರನ್ ಮಾಡ್ಕೊಂಡಿದ್ದೀವಿ. ಇದನ್ನು ಅಷ್ಟೇ ಸರ್, ನಿಮಗೆ ಇಲ್ಲಿ 2 ಸ್ಟೆಪ್ ತರ ಕೊಟ್ಟಿದ್ದೀವಿ ಅಂತ ಫುಲ್ ಇದಾಗುತ್ತೆ. ಪ್ಲಸ್ ಇನ್ಸೈಡ್ ಇನ್ನು ಕೋಲೇಟ್ ಇದೆ ಸರ್, ಬರುತ್ತೆ. ಅದು ಹಾಕಿದಾಗ ಇನ್ನೂ ಚೆನ್ನಾಗಿ ಹೈಲೈಟ್ ಆಗುತ್ತೆ ಸರ್ ನಿಮಗೆ. ಹಾಗೆ ನೀವು ಇಲ್ಲಿಂದ ನನಗೆ ಸೀಲಿಂಗ್ ನೋಡ್ಬೋದು ಸರ್, ಎಕ್ಸಾಕ್ಟ್ಲಿ ವೈಸ್ ವರ್ಸ ಮಾಡಿದ್ದೀವಿ. ಸೊ ಇದೇನು ಯು ಶೇಪ್ ಬರುತ್ತೆ ಅಲ್ಲಿ ಅದನ್ನ ವೈಸ್ ವರ್ಸ ಮಾಡಿದ್ದೀವಿ. ಓಕೆ. ಸೊ ಈ ವ್ಯೂ ಶೇಪ್ ಅನ್ನೇ ಹಾಗೆ ಕಂಟಿನ್ಯೂಟಿ ಅಲ್ಲಿ ಮಾಡಿದ್ದೀವಿ ಸರ್. ಒಂಥರ ಮಿರರ್ ಇಮೇಜ್ ನಿಮಗೆ. ಎಸ್ ಸರ್. ಆಮೇಲೆ ಬೆಡ್ ಯಾವುದು ಕಿಂಗ್ ಸೈಜ್? ಇದು ಬೆಡ್ ಅಗೇನ್ ಕಿಂಗ್ ಸೈಜ್ ಸರ್. ಕಿಂಗ್ ಸೈಜ್ ಅಲ್ವಾ? ಅಗೇನ್ ಈ ಲ್ಯಾಮಿನೇಟ್ ನ ಬಂದು ಈ ವುಡನ್ ಶೇಡ್ಗೆ ನಾವು ಟೈಲ್ಸ್ ಕಲರ್ಗೆ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಹೆಡ್ ಬೋರ್ಡ್ ಬಂದು ಗ್ರೇಗೆ ಹೋಗಿದ್ದೀವಿ ಸರ್, ಯಾಕಂದ್ರೆ ಬ್ರೌನ್ಸ್, ವೈಟ್ಸ್ ಅಂಡ್ ಗ್ರೇ ತುಂಬಾ ಚೆನ್ನಾಗಿ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಗ್ರೇ ಕಲರ್ ಹೆಡ್ ಬೋರ್ಡ್ ಹೋಗಿದ್ದೀವಿ ಸರ್. ಅಪೋಲ್ಸ್ಟ್ರಿ ಕ್ಲೋದಿಂಗ್ ಅಲ್ವಾ ಇದು? ಲೆದರ್ ಬೇಕಾದ್ರೆ ಹಾಕೊಡ್ತೀವಿ, ಹಾಕೊಬಹುದು ಸರ್. ಲೆದರ್ ಹಾಕೊಂಡು ಫ್ಯಾಬ್ರಿಕ್ ಹೋಗಿದೆ. ಒನ್ ಮೋರ್ ಥಿಂಗ್, ಏನಕ್ಕೆ ಗ್ರೇ ಹೋಗಿದ್ದೀವಿ ಅಂದ್ರೆ ಈ ಗ್ರೇ ಮತ್ತೆ ನಮ್ಗೆ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸರ್ ವಾರ್ಡ್ರೋಬ್ ಮೇಲೆ. ಓಹೋ, ಬನ್ನಿ ವಾರ್ಡ್ರೋಬ್ ತೋರಿಸ್ಬಿಡೋಣ. ಎಸ್. ಸೊ ಎಸ್ ಸರ್, ಈ ಟಾಪ್ ಅಂಡ್ ಬಾಟಮ್ ಏನ್ ಗ್ರೇ ಬಂದಿತ್ತು ಅದನ್ನೇ ನಾವಲ್ಲಿ ಹೆಡ್ ಬೋರ್ಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿರೋದು. ಕರೆಕ್ಟ್. ಸೊ ಆ ಥರ ಅಂಡ್ ಅಗೇನ್ ಸೆಂಟರ್ ಪಾರ್ಟ್ಗೆ ವೈಟ್ ಹೋಗಿದ್ದೀವಿ ಸರ್. ಸೊ ಇನ್ಸೈಡ್ ಬಂದ ನಿಮ್ಗೆ ಇದರ ಸರ್ ಕ್ಲೀನ್ ನೋಡಿ ಸರ್, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಬೋದು ಅಂದ್ರೆ. ಪ್ಲೆಂಟಿ ಆಫ್ ಸ್ಟೋರೇಜ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಸೊ 9 ಫೀಟ್ ನಾವು ತಗೊಂಡಾಗಿದ್ದು ತುಂಬಾ ಚೆನ್ನಾಗಿರುತ್ತೆ. ಆರ್ಗನೈಸ್ ಕ್ಲೀನ್ ಆಗುತ್ತೆ ಸರ್ ಮೇನ್ ಆಗಿ. ಕರೆಕ್ಟ್. ಲಾಫ್ಟ್ ಅಗತ್ಯನೇ ಇಲ್ಲ ಸರ್, ಅಗತ್ಯನೇ ಬರಲ್ಲ ಸರ್. ಟೋಟಲ್ ಆಗಿ ಇಲ್ಲೇ ನಾವು ಯೂಸ್ ಮಾಡ್ಕೊಬೋದು ಸರ್. ಓಕೆ. ಅಂಡ್ ಅಗೇನ್ ಇದು ಬಂದ ಈ ಕಡೆ ಒಂದು ಲಾಸ್ಟ್ ಕೇಮೆಟ್ ಕೊಟ್ಟಿವಿ ಸರ್. ಸೊ ಅಗೇನ್ ಇಲ್ಲಿಗೆ ಬಂದು ಹ್ಯಾಂಗರ್ ಯೂನಿಟ್ಸ್ ಆಗಿರ್ಬೋದು, ಡ್ರಾವರ್ಸ್ ಆಗಿರ್ಬೋದು, ಶೆಲ್ಫ್ ಆಗಿರ್ಬೋದು, ಕ್ಲೀನಿಂಗ್ ಅರೇಂಜ್ ಮಾಡೋದು ತುಂಬಾ ಚೆನ್ನಾಗಿ. ವೆರಿ ನೈಸ್. ನನ್ನ ಪ್ರಕಾರ ಲಾಫ್ಟ್ ಕ್ಯಾನ್ಸಲ್ ಮಾಡಿ ಈ ಥರ ಮಾಡೋದು ಬೆಟರ್ ಸರ್. ಮಾಡ್ಕೊಬೋದು ಸರ್, ಈಸಿಲಿ ಮಾಡ್ಬೋದು. ಡೆಫಿನೆಟ್ಲಿ ಬೆಸ್ಟ್. ವೆರಿ ನೈಸ್ ಸರ್ ಇದು. ಆ್ಯಕ್ಚುಲಿ ವೀಕ್ಷಕರೇ ನೋಡ್ಬೋದು, ಲ್ಯಾಫ್ಟ್ ಕ್ಯಾನ್ಸಲ್ ಮಾಡಿಬಿಡಿ ಲಾಫ್ಟನ್ನು, ಅದು ತುಂಬ ಯೂಸ್ ಆಗೋದು ಕಡಿಮೆನೇ ಆ್ಯಕ್ಚುಲಿ. ಹೌದು ಸರ್. ಅದ್ರ ಬದಲು ಡೆಫಿನೆಟ್ಲಿ ಈ ಥರ ಮಾಡ್ಕೋಬೋದು ಸರ್. ಇದು ಇದರಲ್ಲಿ ಕಲರ್ ಆಪ್ಷನ್ ಬೇರೆ ಇದೆಯಾ? ಎಸ್ ಇದೆ. ಇದು ಆಲ್ಮೋಸ್ಟ್ ನಾವು ಒಂದು 5 ಕಲರ್ಸ್ ಕೊಡ್ತೀವಿ ಸರ್. ಸೊ ಈ ಥರ ಒಂದು ಕಾಪರ್ ಫಿನಿಶ್ ಬರುತ್ತೆ, ರೋಸ್ ಗೋಲ್ಡ್, ಅಲ್ಯೂಮಿನಿಯಂ, ಕ್ರೋಮ್. ಸೊ ಒಂದು 4 to 5 ಕಲರ್ಸ್ ನಾವು ಕೊಡ್ತೀವಿ ಸರ್. ಇದು ಎಲೆಕ್ಟ್ರೋ ಕೋಟೆಡ್ ಅಲ್ವಾ ಸರ್? ಟೋಟಲ್ ಎಲೆಕ್ಟ್ರೋ ಕೋಟೆಡ್ ಸರ್ ನಿಮಗೆ. ಸೊ ಯಾವುದೇ ಕಾರಣಕ್ಕೂ ಪಾಲಿಶ್ ಡಿಮ್ ಆಗೋದಾಗಿರ್ಬೋದು ಅಥವಾ ಬೇಗ ಹಾಳಾಗೋದು ಏನೂ ಆಗಲ್ಲ ಸರ್. ಈ ಕಡೆ ಬಂದರೆ ಒಂದು ಡ್ರೆಸ್ಸಿಂಗ್ ಯೂನಿಟ್. ಎಸ್ ಸರ್, ಇಲ್ಲಿ ಬಂದ ಒಂದು ಡ್ರೆಸ್ಸಿಂಗ್ ಯೂನಿಟ್ ಸರ್. ಅಗೇನ್ ಇದನ್ನು ನಾವು ಹಾಫ್ ಮೂನ್ ರೌಂಡ್ಗೆ ಹೋಗಿದ್ದೀವಿ. ಸೊ ಹಾಫ್ ಮೂನ್ ಶೇಪಲ್ಲಿ ರನ್ ಮಾಡ್ಕೊಂಡು ಕೆಳಗಡೆ ಒಂದೇ ಒಂದು ಡ್ರಾವರ್ ಮಾತ್ರ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಸರ್. ಅಷ್ಟೇ ಅಲ್ವಾ ಇದು? ಎಸ್ ಸರ್. ಸೊ ಇಲ್ಲಿ ಕೋಲೈಟ್ ಕೊಟ್ಟು ಸರ್ ಬ್ಯಾಕ್ ಗ್ರೌಂಡಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್ ಸರ್? ಇಲ್ಲ, ಇದು ಡಾಟರ್ಸ್ ಬೆಡ್ರೂಮ್ ಸರ್. ಸೊ ಡಾಟರ್ಸ್ ಬೆಡ್ರೂಮ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇವ್ರದ್ದು ಬಂದು ನಾವು ಮೊನೋಟೋನ್ಗೆ ಹೋಗಿದ್ವಿ ಸರ್. ಟೋಟಲಿ ಸಿಂಗಲ್ ಕಲರ್ ವಾರ್ಡ್ರೋಬ್ ಹೋಗಿದ್ದೀವಿ. ಓಕೆ. ಏನಕ್ಕೆ ಅಂದ್ರೆ ನಮಗೆ ಮೇನ್ ಆಗಿ ಹೈಲೈಟ್ಸ್ ಜಸ್ಟ್ ಹ್ಯಾಂಡಲ್ ಮತ್ತೆ ಟೀ ಸ್ಟ್ರಿಪ್ ಬರಬೇಕಾಗಿತ್ತು ಸರ್. ಸೊ ಟೀ ಸ್ಟ್ರಿಪ್ ಗೋಲ್ಡನ್ ಶೇಡ್ ಹೋಗಿದ್ದೀವಿ. ಕಮಿಂಗ್ ಟು ಹ್ಯಾಂಡಲ್ ಅಂದ್ರೆ ರೋಸ್ ಗೋಲ್ಡ್ ಹೋಗಿದ್ದೀವಿ. ಇದು ರೋಸ್ ಗೋಲ್ಡ್ ಸರ್. ಯಾಕಂದ್ರೆ ಈ ಬೀಚ್ ಕಲರ್ಗೆ ಗೋಲ್ಡ್ ಆಸ್ ವೆಲ್ as ರೋಸ್ ಗೋಲ್ಡ್ ಎರಡು ಚೆನ್ನಾಗಿ ಹೋಗುತ್ತೆ. ಸೊ ಅದಕ್ಕೆ ಮೊನೋಟೋನ್ ಅಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ನ ಫುಲ್ ಆಗಿ ರನ್ ಮಾಡಿದೀವಿ ಸರ್. ಅಂಡ್ ಅಗೇನ್ ಇದು ಇನ್ಲೈನ್ ಬರುತ್ತೆ ಸರ್. ಇದು ಇನ್ಲೈನ್ ವಾರ್ಡ್ರೋಬ್ ಅಂತ ಹೇಳ್ತೀವಿ. ಸೊ ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇಂಟರ್ನಲ್ಸ್ ಅಗೇನ್ ಎನಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್ ಸರ್. ಯಾವ ತರ ಬೇಕಾದ್ರೆ ಕಸ್ಟಮೈಸ್ ಮಾಡಿ ನಾವು ಯೂಸ್ ಮಾಡಬಹುದು ಸರ್. ಓಕೆ. ಒಂಥರ ಕಂಟೆಂಪ್ರರಿ ಡಿಸೈನ್ ಮಾಡಿದ್ದೀರಾ ಸರ್? ಎಸ್ ಸರ್. ಅಲ್ವಾ? ಓಕೆ. ಅದು ದೊಡ್ಡವ್ರಿಗೆ ಇಷ್ಟ ಆಗಬೇಕು, ಚಿಕ್ಕವ್ರಿಗೆ ಇಷ್ಟ ಆಗಬೇಕು. ಓಕೆ. ಸೊ 3 ಶಟರ್ ಸರ್. ಯಾಕೆ ಒಳ್ಳೆ ಬಿಡ್ತಿತ್ತು. ಸೊ 3 ಶಟರ್ ವಾರ್ಡ್ರೋಬ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಜಾಸ್ತಿ ನಾವು ಹ್ಯಾಂಗರ್ ಸ್ಪೇಸ್ಗೋಸ್ಕರ ಜಾಗ ಬಿಟ್ಟಿದ್ದೀವಿ ಸರ್ ಇಲ್ಲಿ. ಅಂಡ್ ಲಾಫ್ಟ್ ಬಂದಾಗ ಎಂಡ್ ಟು ಎಂಡ್ ಸರ್. ಫ್ರಮ್ ಈ ವಾಲ್ ಇಂದ ಆ ವಾಲ್ ಫುಲ್ ಎಂಡ್ ಟು ಎಂಡ್ ರನ್ ಮಾಡ್ಕೊಂಡಿದ್ದೀವಿ. ಓಕೆ. ಅಂಡ್ ನಾವು ವೀಕ್ಷಕ ಅನ್ಕೋಬೋದು ಸರ್, ಇಷ್ಟು ದೊಡ್ಡ ವಾರ್ಡ್ರೋಬ್ ಮಾಡಿದ್ದಾರೆ, ಡ್ರೆಸ್ಸರ್ ಇಲ್ವಲ್ಲ ಅಂತ. ಫಾರ್ ದಮ್ ಡ್ರೆಸ್ಸರ್ ನಾವು ಈ ಥರ ಪ್ಲಾನ್ ಮಾಡಿದ್ದೀವಿ ಸರ್. ಇದ್ರ ಒಳಗಡೆ ಇದು ಒಳಗಡೆ ಸರ್. ಯಾಕಂದ್ರೆ ಮೇನ್ ಆಗಿ ಈ ಒಂದು ಸ್ಪೇಸ್ ಫುಲ್ ಆಗಿ 3 ಶಟರ್ಸ್ ಯೂಟಿಲೈಸ್ ಮಾಡಬೇಕಾಗಿತ್ತು. ಅದ್ರಲ್ಲಿ ಕಾಂಪ್ಯಾಕ್ಟ್ ಆಗಿರಲಿ ಅಂತ ಈ ತರ ಒಂದು ಪುಲ್ ಔಟ್ ಅದು ಕೊಟ್ಟಿದ್ದೀವಿ. ಸೊ ಡ್ರೆಸ್ಸರ್ ನಿಮಗೆ ಈಸಿಯಾಗಿ ಅಚೀವ್ ಆಗುತ್ತೆ. ಇದು ಸ್ಯಾಗಲ್ ಆಗೋದಿಲ್ವಾ ಸರ್? ಸ್ಯಾಗ್ ಆಗಲ್ಲ ಸರ್. ಯಾಕಂದ್ರೆ ಮೇನ್ ಆಗಿ ನಾವೇನ್ ಮಾಡ್ತೀವಿ, ಬಾಟಮ್ ಅಲ್ಲಿ ವೀಲ್ಸ್ ರನ್ ಮಾಡ್ತೀವಿ ಸರ್. ವೀಲ್ಸ್ ಚಾನಲ್ ಹಾಕಿದ್ರೆ ನಮ್ಗೆ ಸ್ಯಾಗ್ ಆಗುತ್ತೆ. ಸೊ ವೀಲ್ಸ್ ಬರುತ್ತೆ. ಟಾಪ್ ಅಲ್ಲಿ ಮಾತ್ರ ನಾವು ಚಾನಲ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಟಾಪ್ ಅಲ್ಲಿ ಗ್ರಿಪ್ ಆಗಿ ಇಟ್ಕೊಳ್ಳುತ್ತೆ. ಬಾಟಮ್ ಅಲ್ಲಿ ಆ ಫುಲ್ ಇದನ್ನ ತಗೊಳ್ಳೋಕೆ ವೈಟ್ ತಗೊಳ್ಳೋಕೆ ನಮಗೆ ವೀಲ್ಸ್ ಇರಬೇಕು. ಆ ತರ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಫಸ್ಟ್ ಇದು ರೂಫಿಂಗ್ ಸರ್. ಹಾಗೆ ನೀವು ಇಲ್ಲಿ ನೋಡ್ಬೋದು ಸರ್, ಇಲ್ಲೂ ನಾವು ಟೋಟಲ್ ರೂಮ್ ನ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಟೋಟಲ್ ರೂಮ್ ಫುಲ್ ಯೂಸ್ ಆಗಿದೆ ಫಾಲ್ ಸೀಲಿಂಗ್. ಇಲ್ಲಿ ಹಾಗೆ ನಾವು ಸೆಂಟರ್ ಅಲ್ಲಿ ಕರ್ವ್ ಶೇಪ್ ಗೆ ಹೋಗಿದ್ದೀವಿ. ಏನು ಕರ್ವ್ ಶೇಪ್ ಹೋಗಿದ್ದೀವಿ ಅಂದ್ರೆ ಅದು ಹೆಡ್ ಬೋರ್ಡ್ ಬರುತ್ತಲ್ಲ ಸರ್. ಹೆಡ್ ಬೋರ್ಡ್ ಅಲ್ಲಿ ಈ ತರ ಪ್ಯಾಟರ್ನ್ಸ್ ಅನ್ನು ಮಾಡಿದ್ದೀವಿ. ಆಕ್ಚುಲಿ ಪ್ಲಾಸ್ಟಿಂಗ್ ಅಲ್ಲಿ ಹತ್ರ ಮಾಡಿರೋದು ಸರ್. ಅದು ಇದು ಪ್ಲಾಸ್ಟಿಂಗ್ ಅಲ್ಲಿ ಮಾಡಿ, ಪ್ಲಾಸ್ಟಿಂಗ್ ಅಲ್ಲಿ ನಾವು ಕಾನ್ಸೆಪ್ಟ್ ಸಿವಿಲ್ ಅಲ್ಲೇ ಮಾಡಿ, ಸಿವಿಲ್ ಅಲ್ಲೇ ಸರ್. ಸೊ ಇದು ನೋಡ್ಬೋದು ಸರ್, ಇದು POP ಬರುತ್ತೆ ಸರ್. POP ನ ಹೇಗೆ ತಗೊಂಡಿದ್ದಾರೆ, ಈ ಟಾಪ್ ಅಲ್ಲಿ ರನ್ ಆಗಿ ಅಲ್ಲಿ ಕರ್ವ್ ಬರುತ್ತೆ. ಸೊ ಈ ಕರ್ವ್ ನ ಪ್ಲಸ್ ಈ ಪ್ಲಾಸ್ಟಿಂಗ್ ಅಲ್ಲಿ ಮಾಡೋದು ಈ ಗ್ರೂವ್ ಕರ್ವ್ ಅಂಡ್ ದೆನ್ ಫಾಲ್ ಸೀಲಿಂಗ್ ಇದೆಲ್ಲ ಬಂದು ಕರ್ವ್ಡ್ ಒಂದು ಇನ್ಪುಟ್ ಅಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಮ್ಯಾಚ್ ಆಗಬೇಕು. ಹಾಗೆ ಇಲ್ಲಿ ಬಂದಾಗ ಹೆಡ್ ಬೋರ್ಡ್ ಹೋಗಿದ್ದೀವಿ ಸರ್. ಹೆಡ್ ಬೋರ್ಡ್ ಅಲ್ಲಿ ಒಂದು ಕ್ರಿಸ್ ಕ್ರಾಸ್ ಪ್ಯಾಟರ್ನ್ ಹೆಡ್ ಬೋರ್ಡ್ ರನ್ ಮಾಡ್ಕೊಂಡಿದ್ದೀವಿ. ಅಂಡ್ ಇದು ಬಂದು ಕಿಂಗ್ ಸೈಜ್ ಕಾಟ್ ಬರುತ್ತೆ. ಕಾಟ್ ಬಂದು ಏನ್ ಮಾಡಿದ್ವಿ, ಟೈಲಿಂಗ್ ಮ್ಯಾಚ್ ಮಾಡಿದ್ದೀವಿ. ಸೊ ಈ ಟೈಲ್ ವುಡನ್ ಏನ್ ತಗೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಈ ವುಡನ್ ಗ್ರೂಸ್ ಲ್ಯಾಮೆಟ್ ಹೋಗಿದ್ದೀವಿ ಸರ್. ಓಕೆ. ಬೇಕಂದ್ರೆ ಇದ್ರ ಜೊತೆ ಕರ್ಟನ್ಸ್ ಎಲ್ಲ ಮ್ಯಾಚ್ ಆಗಬೇಕು. ಎಕ್ಸಾಕ್ಟ್ಲಿ. ಸೊ ಕರ್ಟನ್ ಹಾಗೆ ನಾವು ವಾರ್ಡ್ರೋಬ್ ಮ್ಯಾಚ್ ಮಾಡಿದ್ದೀವಿ. ಸೊ
ಅದೇ ಥರ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೊ ವಾರ್ಡ್ರೋಬು, ಕರ್ಟನ್ಸು, ಸೀಲಿಂಗು, ಬೆಡ್, ಫ್ಲೋರಿಂಗು, ಎವ್ರಿಥಿಂಗ್ ಇಸ್ ಮ್ಯಾಟ್ ಸರ್.